ಕೇಳುಗರೆ, ನೆನಪಿದೆಯೇ ಆ ಮಹೇಂದ್ರನನ್ನು, ಸತ್ಯಾನಂದ ಠಾಕೂರನನ್ನು ಆ ಸಿಪಾಯಿಗಳು ಎಳೆದುಕೊಂಡು ಬರುತ್ತಿರುವಾಗ ನಾನು ಹರಿನಾಮವನ್ನು ಗಾನ ಮಾಡಬಹುದೇ ಎಂದು ಸತ್ಯಾನಂದ ಠಾಕೂರನು ಕೇಳುತ್ತಾನೆ. ಅದಕ್ಕೇನಂತೆ, ಮಾಡಿಕೊ ಎಂದು ಆ ಖಾನ್ ಸಾಹೇಬನು ಹೇಳಿದಾಗ ಆ ಸತ್ಯಾನಂದ ಠಾಕೂರನು ಹರಿಗಾನವನ್ನು ಮಾಡುತ್ತಿದ್ದ. ಧೀರ ಸಮೀರೆ ತಟಿನಿ ತೀರೆ ವಸತಿ ವನೆ ವರನಾರಿ ಮಾಕುರು ಧನುರ್ಧರ ಗಮನ ವಿಳಂಬನ ಅತಿ ವಿಧುರ ವರನಾರಿ. ಬ್ರಹ್ಮಚಾರಿಯ ಈ ಗಾನವನ್ನು ಮಹೇಂದ್ರನೂ ಸೇರಿದಂತೆ ಸುತ್ತಲಿನಿದ್ದವರು ಕೇಳುತ್ತಲೇ ಇದ್ದರು. ಯಾವುದೋ ಹರಿಗಾನವೆಂದುಕೊಂಡರು. ಆದರೆ ಅಲ್ಲೇ ಸಮೀಪದಲ್ಲಿ ಜೀವಾನಂದನು ಆ ಗಾನವನ್ನು ಕೇಳಿದನು. ಮಹೇಂದ್ರನ ಅನುವರ್ತಿಯಾಗಿ ಮಹೇಂದ್ರ ಕಲ್ಯಾಣಿ ಹೋದೆಡೆಯಲ್ಲೆಲ್ಲ ಅವರ ಹಿಂದೆ ಹಿಂದೆ ಹೋಗುತ್ತಾ ಅವರನ್ನು ಕಾಪಾಡಬೇಕೆಂದು ಈ ಹಿಂದೆಯೇ ಸತ್ಯಾನಂದ ಠಾಕೂರನ ಆಜ್ಞೆಯಾಗಿತ್ತಲ್ಲವೇ. ಜೀವಾನಂದನು ಆ ಮಹೇಂದ್ರ ಕಲ್ಯಾಣಿಯರ ಹಿಂದೆ ಹೋಗುತ್ತಿದ್ದ. ಅಲ್ಲಿ ಕಲ್ಯಾಣಿ ವಿಷವನ್ನು ಸೇವಿಸಿದ್ದು, ಆ ಮಗು ಕಲ್ಯಾಣಿ ಇಬ್ಬರು ಅಲ್ಲಿ ಬಿದ್ದದ್ದು, ಇದೆಲ್ಲವನ್ನು ಗಮನಿಸಿದ್ದ. ಈಗ ಈ ಹಾಡಿನ ಮೂಲಕ ಅದು ಬ್ರಹ್ಮಚಾರಿ ಸತ್ಯಾನಂದ ಠಾಕೂರರ ಅಪ್ಪಣೆಯೂ ಆಗಿತ್ತು. ಮಾರ್ಗದಲ್ಲಿ ಒಬ್ಬ ಹೆಂಗಸನ್ನು ಅವನು ನೋಡಿದ್ದ. ಅವಳು 7 ದಿನಗಳಿಂದ ಅನ್ನವಿಲ್ಲದೆ ಉಪವಾಸವಿದ್ದವಳು ಮಾರ್ಗದ ಪಕ್ಕದಲ್ಲಿ ಬಿದ್ದಿದ್ದಳು. ಅವಳಿಗೆ ಜೀವದಾನ ಮಾಡುವುದಕ್ಕೆ ಜೀವಾನಂದನಿಗೆ 2 ಗಂಟೆ ವಿಳಂಬವಾಯಿತು. ಅಂದರೆ ಈ ಮಾರ್ಗದಲ್ಲಿ ಆ ಕಲ್ಯಾಣಿ ಮಹೇಂದ್ರನನ್ನು ಅನುಸರಿಸಿಕೊಂಡು ಬರುತ್ತಿದ್ದಾಗ ಮಾರ್ಗ ಮಧ್ಯದಲ್ಲಿ ಉಪವಾಸ ಬಿದ್ದಿದ್ದ ಒಬ್ಬ ಹೆಂಗಸಿಗೆ ಸಹಾಯ ಮಾಡುವಲ್ಲಿ 1-2 ಗಂಟೆ ವಿಳಂಬವಾಗಿ ಹೋಯಿತು. ಆ ಹೆಂಗಸನ್ನು ಬದುಕಿಸಿ ಅವಳನ್ನು ಬಹಳ ಕೆಟ್ಟ ಮಾತಿನಿಂದ ಬೈದು, ಹೀಗೆ ತಡವಾಗುವುದಕ್ಕೆ, ಆ ಮಹೇಂದ್ರ ಕಲ್ಯಾಣಿಯನ್ನು ಹಿಂಬಾಲಿಸಲು ಆಗದೇ ಇದ್ದುದಕ್ಕೆ ಅವಳೇ ಕಾರಣವೆಂದು ಬೈದುಕೊಂಡು ಆ ಜೀವಾನಂದ ಬರುತ್ತಿದ್ದ. ಹಾಗೆ ಬರುವಾಗ ತನ್ನ ಪ್ರಭುವಾದ ಸತ್ಯಾನಂದ ಠಾಕೂರ್ ಬ್ರಹ್ಮಚಾರಿಯನ್ನು ಮುಸಲ್ಮಾನರು ಕರೆದುಕೊಂಡು ಹೋಗುತ್ತಿದ್ದುದು ನೋಡಿದನಲ್ಲದೆ ಪ್ರಭುವಿನ ಗಾನವೂ ಸಹ ಕಿವಿಗೆ ಬಿತ್ತು. ಜೀವಾನಂದನಿಗೆ ಮಹಾಪ್ರಭುವಿನ ಸಂಕೇತಗಳೆಲ್ಲ ಗೊತ್ತಿತ್ತು. ಧೀರ ಸಮೀರೆ ತಟಿನಿ ತೀರೆ ವಸತಿ ವನೆ ವರನಾರಿ. ಪ್ರಭುವಿನ ಈ ಗೀತವನ್ನು ಕೇಳಿ ನದೀ ತೀರದಲ್ಲಿ ಯಾರೋ ಹೆಂಗಸೊಬ್ಬಳು ಅನ್ನವಿಲ್ಲದೆ ಬಿದ್ದಿರಬೇಕಲ್ಲವೇ ಎಂದು ಭಾವಿಸಿಕೊಂಡು ಜೀವಾನಂದನು ನದಿಯ ತೀರದಲ್ಲಿಯೇ ನಡೆದುಕೊಂಡು ಬಂದನು. ಬ್ರಹ್ಮಚಾರಿಯನ್ನು ಮುಸಲ್ಮಾನರು ಕರೆದುಕೊಂಡು ಹೋದುದನ್ನು ಜೀವಾನಂದನು ಸ್ವಂತವಾಗಿ ಕಣ್ಣಿನಿಂದ ನೋಡಿದ್ದಾನೆ. ಮೊದಲು ಅವನನ್ನು ಬಿಡಿಸಿಕೊಂಡು ಉದ್ಧಾರ ಮಾಡುವುದು ಜೀವಾನಂದನಿಗೆ ಮುಖ್ಯ ಕರ್ತವ್ಯವಾಗಿತ್ತು. ಆದರೆ ಜೀವಾನಂದನು ಸತ್ಯಾನಂದನು ಕೊಟ್ಟ, ಸತ್ಯಾನಂದನಿಂದ ಉಕ್ತವಾದ ಸಂಕೇತವಾದ ಗಾನದಿಂದ ಅದು ಮುಖ್ಯವಾದ ಕರ್ತವ್ಯವೇ ಅಲ್ಲ. ಧೀರ ಸಮೀರೆ ತಟನಿ ತೀರೆ ವಸತಿ ವನೆ ವರನಾರಿ ಆ ಆಜ್ಞೆಯನ್ನು ಕೇಳಿ ಭಾವಿಸಿಕೊಳ್ಳುತ್ತಾನೆ. ಬ್ರಹ್ಮಚಾರಿಯ ಪ್ರಾಣರಕ್ಷಣೆಯನ್ನು ಮಾಡುವುದಕ್ಕಿಂತ ಅವನ ಆಜ್ಞೆಯನ್ನು ಪರಿಪಾಲನೆ ಮಾಡುವುದು ಹೆಚ್ಚಾದ ಕಾರ್ಯವೆಂದು ಬ್ರಹ್ಮಚಾರಿಯಿಂದಲೇ ಅವನಿಗೆ ಉಪದೇಶವಾಗಿತ್ತು. ಅದು ಕಾರಣ ಅವನ ಆಜ್ಞೆಯನ್ನು ನೆರವೇರಿಸಬೇಕೆಂದು ಜೀವಾನಂದ ಸಂಕಲ್ಪ ಮಾಡಿಕೊಂಡನು. ಜೀವಾನಂದನು ನದಿಯ ತೀರವನ್ನು ಹಿಡಿದು ಹೋದನು. ಹೋಗುತ್ತಾ ಹೋಗುತ್ತಾ ಮರದಡಿಯಲ್ಲಿ ಒಬ್ಬ ಹೆಂಗಸಿನ ಮೃತದೇಹವನ್ನು, ಒಂದು ಬದುಕಿದ್ದ ಮಗುವನ್ನೂ ಸಹ ನೋಡಿದನು. ಆ ಮಗು ಅಲ್ಪ ಸ್ವಲ್ಪ ಹಾಲು ಕುಡಿದು ಅದು ಹೇಗೋ ಉಳಿದುಕೊಂಡಿತ್ತು. ಕಲ್ಯಾಣಿ ಜೀವ ತೊರೆದಿದ್ದಳು. ಜೀವಾನಂದನು ಮಹೇಂದ್ರನ ಹೆಂಡತಿಯನ್ನು ಮಗುವನ್ನು ಸಹ ಮೊದಲು ಯಾವಾಗಲೂ ನೋಡಿರಲಿಲ್ಲ ಎಂಬುದು ಪಾಠಕರ ಸ್ಮರಣೆಯಲ್ಲಿ ಇರಬಹುದು. ಜೀವಾನಂದನು ಮಹೇಂದ್ರನನ್ನು ಮಾತ್ರವೇ ನೋಡಿದ್ದು, ಆತನ ಹೆಂಡತಿ ಮಗುವನ್ನು ಆತ ನೋಡಿರಲಿಲ್ಲ. ಅವರೂ ಇವರೇ, ಅಂದರೆ ಮಹೇಂದ್ರನ ಹೆಂಡತಿಯಾಗಿಯೋ ಮಗುವಾಗಿಯೋ ಇರಬಹುದೆಂದು ಊಹಿಸಿಕೊಂಡನು. ಏತಕ್ಕೆಂದರೆ ಮಹೇಂದ್ರನು ಪ್ರಭುವಿನ ಜೊತೆಯಲ್ಲಿ ಒಯ್ಯಲ್ಪಟ್ಟಿದ್ದನ್ನು ಅವನು ನೋಡಲಿಲ್ಲ. ಹೇಗಾದರೂ ಆಗಲಿ ಮಾತೆಯು ಮೃತಳಾಗಿ ಕನ್ಯೆಯು ಜೀವಿತಳಾಗಿದ್ದಳು. ಜೀವಾನಂದನು ಮೊದಲು ಮಗುವನ್ನು ರಕ್ಷಿಸಬೇಕು, ಇಲ್ಲವಾದರೆ ಹುಲಿ ಕರಡಿಯ ಪಾಲಾಗುವುದು. ಭವಾನಂದ ಠಾಕೂರನು ಇಲ್ಲಿಯೇ ಎಲ್ಲೋ ಇರಬೇಕು. ಅವನು ಬಂದು ಹೆಂಗಸಿನ ಸತ್ಕಾರವನ್ನು ಮಾಡುವನು ಎಂದು ಹೇಳಿಕೊಂಡು ಮಗುವನ್ನೆತ್ತಿಕೊಂಡು ಹೊರಟು ಹೋದನು. ಮಗುವನ್ನು ಎತ್ತಿಕೊಂಡು ಜೀವಾನಂದ ಗೋಸ್ವಾಮಿಯು ಆ ನಿಬಿಡವಾದ ವನಮಧ್ಯದಲ್ಲಿ ಪ್ರವೇಶ ಮಾಡಿದನು. ಅರಣ್ಯವನ್ನು ದಾಟಿ ಹೋಗಿ ಒಂದು ಚಿಕ್ಕ ಗ್ರಾಮಕ್ಕೆ ಹೋದನು. ಆ ಗ್ರಾಮದ ಹೆಸರು ಭೈರವಪುರ. ಆದರೆ ಜನಗಳು ಭರಯೀಪುರವೆಂದು ಹೇಳುತ್ತಿದ್ದರು. ಭರಯೀಪುರದಲ್ಲಿ
ಕೇವಲ ಸಾಮಾನ್ಯರಾದ ಕೆಲವು ಮಂದಿ ವಾಸ ಮಾಡುತ್ತಲಿದ್ದರು. ಹತ್ತಿರದಲ್ಲಿ ಮತ್ಯಾವ ದೊಡ್ಡ ಗ್ರಾಮವಿರಲಿಲ್ಲ. ಗ್ರಾಮವನ್ನು ಬಿಟ್ಟು ಪಾರಾಗುತ್ತಲೇ ಪುನಃ ಕಾಡು, ನಾಲ್ಕು ಕಡೆಯಲ್ಲಿಯೂ ಕಾಡು, ಕಾಡಿನ ಮಧ್ಯೆ ಸಣ್ಣದಾದ ಗ್ರಾಮ. ಆದರೆ ಗ್ರಾಮವೇನೋ ಅತಿ ರಮಣೀಯವಾದ ಗ್ರಾಮ. ಕೋಮಲವಾದ ಗರಿಕೆ ಹುಲ್ಲು ಬೆಳೆದು ನಿಂತಿದ್ದ ಗೋಚಾರು ಭೂಮಿ, ಕೋಮಲವಾದ ಶ್ಯಾಮಲ ಪಲ್ಲವಯುಕ್ತವಾದ ಮಾವು, ಮುಳ್ಳು ಹಲಸು, ತಾಲ ವೃಕ್ಷಗಳ ತೋಪು. ಅದರ ಹಿಂದೆ ನೀಲ ಜಲ ಪರಿಪೂರ್ಣವಾದ ಸ್ವಚ್ಛಂದವಾದ ಕೆರೆ. ಕೆರೆಯಲ್ಲಿ ಬಕ, ಹಂಸ ಮುಂತಾದ ಜಲಚರ ಪಕ್ಷಿಗಳು. ತೀರದಲ್ಲಿ ಕೋಕಿಲ, ಚಕ್ರವಾಕಗಳು. ಸ್ವಲ್ಪ ದೂರದಲ್ಲಿ ಮಯೂರವು ಉಚ್ಚವಾದ ರವದಿಂದ ಕೇಕಾಧ್ವನಿಯನ್ನು ಮಾಡುತ್ತದೆ. ಮನೆಯ ಮುಂಭಾಗದ ಅಂಗಳಗಳಲ್ಲಿ ದನಕರುಗಳು, ಒಳ ಅಂಗಳಗಳಲ್ಲಿ ಕಣಜ, ಗೇರುಷೆ ಹಾಗೆಯವು. ಆದರೆ ದುರ್ಭಿಕ್ಷ ಕಾಲವಾದುದರಿಂದ ಅವುಗಳಲ್ಲಿ ಧಾನ್ಯವಿರಲಿಲ್ಲ. ಒಂದೊಂದು ಮನೆಯ ಸೂರಿಗೆ ಮೈನಾದ ಪಂಜರವು ನೇತು ಹಾಕಿತ್ತು. ಕೆಲ ಮನೆಗಳ ಗೋಡೆಗೆ ಸುಣ್ಣ ಕೆಮ್ಮಣ್ಣು ಪಟ್ಟೆ ಹಚ್ಚಿತ್ತು. ಕೆಲ ಮನೆಗಳ ಅಂಗಳದಲ್ಲಿ ಕಾಯಿ ಪಲ್ಯದ ಚಪ್ಪರ. ಊರಿನ ಜನರೆಲ್ಲರೂ ದುರ್ಭಿಕ್ಷದಿಂದ ಪೀಡಿತರಾಗಿ, ಕೃಶರಾಗಿ, ಶೀರ್ಣವಾಗಿ, ಸಂತಾಪಿತರಾಗಿದ್ದರು. ಆದರೂ ಊರು ಇದ್ದದ್ದರಲ್ಲೇ ಸ್ವಲ್ಪ ಲಕ್ಷಣವಾಗಿತ್ತು. ಕಾಡಿನಲ್ಲಿ ಮನುಷ್ಯನ ಆಹಾರಕ್ಕೆ ತಕ್ಕ ಪದಾರ್ಥಗಳು ಬೆಳೆದಿದ್ದುದರಿಂದ ಆ ಗ್ರಾಮವಾಸಿಗಳು ಅವುಗಳನ್ನೇ ತಂದು ಪ್ರಾಣ ಆರೋಗ್ಯಗಳನ್ನು ಕಾಪಾಡಿಕೊಳ್ಳುತ್ತಿದ್ದರು. ಒಂದು ದೊಡ್ಡದಾದ ಮಾವಿನ ತೋಪಿನಲ್ಲಿ ಒಂದು ಸಣ್ಣದಾದ ಮನೆ. ನಾಲ್ಕು ಕಡೆಗೂ ಮಣ್ಣಿನ ಗೋಡೆ. ನಾಲ್ಕು ದಿಕ್ಕಿಗೂ ಚಿಕ್ಕ ಚಿಕ್ಕ ನಾಲ್ಕು ಮನೆಗಳು. ಮನೆಯ ಯಜಮಾನನಿಗೆ ದನ ಕರುಗಳಿದ್ದವು, ಕುರಿ ಮೇಕೆಗಳಿದ್ದವು. ಒಂದು ನವಿಲುಗಿತ್ತು, ಒಂದು ಮೈನಾ ಇತ್ತು, ಒಂದು ಮಂಗವೂ ಇತ್ತು. ಆದರೆ ಅದನ್ನು ತಿಂಡಿ ಹಾಕಲಾರದೆ ಬಿಟ್ಟು ಬಿಟ್ಟಿದ್ದರು. ಒಂದು ಟಗರು ಇತ್ತು, ಹೊರಗೆ ಕಣವಿತ್ತು. ಅಂಗಳದಲ್ಲಿ ನಿಂಬೆ ಗಿಡ, ಮಲ್ಲಿಗೆ ಗಿಡ. ಆದರೆ ಈ ಸಲ ಅದರಲ್ಲಿ ಹೂವೂ ಇಲ್ಲ. ಪ್ರತಿ ಮನೆಯಲ್ಲಿಯೂ ಒಂದೊಂದು ನೂಲಿನ ರಾಟೆ. ಆದರೆ ಮನೆಗಳಲ್ಲಿ ಹೆಚ್ಚು ಜನವಿಲ್ಲ. ಜೀವಾನಂದನು ಮಗುವನ್ನೆತ್ತಿಕೊಂಡು ಮೇಲೆ ಹೇಳಿದ ಮನೆಯೊಳಗೆ ಹೋದನು. ಮನೆಯೊಳಗೆ ಹೋಗಿ ಜೀವಾನಂದನು ಒಂದು ರಾಟೆಯನ್ನು ತಂದು ತಿರುಗಿಸುತ್ತಾ ಝರ ಝರ ಶಬ್ದವನ್ನು ಮಾಡಿದನು. ಆ ಸಣ್ಣ ಮಗುವು ರಾಟೆಯನ್ನು ಯಾವಾಗಲೂ ನೋಡಿರಲಿಲ್ಲ. ಅದಲ್ಲದೆ ತಾಯಿಯನ್ನು ಬಿಟ್ಟ ಮೊದಲು ಅಳುತ್ತಲೇ ಇತ್ತು. ರಾಟೆಯ ಶಬ್ದವನ್ನು ಕೇಳಿ ಭಯಪಟ್ಟು ಮತ್ತಷ್ಟು ಗಟ್ಟಿಯಾಗಿ ಅಳುವುದಕ್ಕೆ ಆರಂಭಿಸಿತು. ಆಗ ಮನೆಯೊಳಗಿಂದ 17-18 ವಯಸ್ಸಿನ ಹೆಂಗಸೊಬ್ಬಳು ಹೊರಗೆ ಬಂದಳು. ಹೊರಗೆ ಬಂದವಳು ಬಲ ಕೆನ್ನೆ ಮೇಲೆ ಬಲಗೈ ಬೆರಳಿಟ್ಟುಕೊಂಡು ಕುತ್ತಿಗೆಯನ್ನು ಓರೆ ಮಾಡಿಕೊಂಡು ನಿಂತು, ಇದೇನು ಇದು ಅಣ್ಣ, ರಾಟೆಯನ್ನು ತಿರುಗಿಸುತ್ತಿ, ಮಗು ಎಲ್ಲಿ ಸಿಕ್ಕಿತು? ನಿನಗೆ ಮಕ್ಕಳೇ ಆಗಲಿಲ್ಲವಲ್ಲ? ತಿರುಗಿ ಬೇರೆ ಮದುವೆಯೇನಾದರೂ ಮಾಡಿಕೊಂಡೆಯಾ ಏನು ಎಂದು ಕೇಳಿದಳು. ಜೀವಾನಂದನು ಮಗುವನ್ನು ಆ ಯುವತಿಯ ಕೈಗೆ ಕೊಟ್ಟು ಅವಳಿಗೆ ಮೃದುವಾಗಿ ಒಂದು ಪೆಟ್ಟನ್ನು ಕೊಟ್ಟು, ಎಲೆ ಮಂಗ, ನನಗೆ ಪುನಃ ಹೆಂಡತಿಯೇ, ನನಗೇ ತಕ್ಕೆ ಇಬ್ಬರು ಹೆಂಡಂದಿರ ಕಾಟ. ಮನೆಯಲ್ಲಿ ಹಾಲು ಇದೆಯೇನು ಎಂದನು. ಆಗ ಆ ಯುವತಿ, ಹಾಲು ಇಲ್ಲದೆ ಏನು ತೆಗೆದುಕೊಳ್ಳುತ್ತೀಯಾ? ಜೀವಾನಂದ, ಆಗಲಿ, ತೆಗೆದುಕೊಳ್ಳುತ್ತೇನೆ. ಆಗ ಅವಳು ಬೇಗನೆ ಹಾಲು ಕಾಯಿಸುವುದಕ್ಕೆ ಹೋದಳು. ಜೀವಾನಂದನು ಅದುವರೆಗೆ ರಾಟೆಯನ್ನು ತಿರುಗಿಸಿ ಶಬ್ದ ಮಾಡುತ್ತಲಿದ್ದ. ಯುವತಿಯು ಎತ್ತಿಕೊಂಡ ಮೇಲೆ ಮಗು ಅಳುವುದನ್ನು ನಿಲ್ಲಿಸಿತು. ಮಗು ಏನು ತಿಳಿದುಕೊಂಡಿತೋ ಹೇಳಲು ಸಾಧ್ಯ. ಬಹುಶಃ ಆಗ ತಾನೇ ಅರಳಿದ ಪುಷ್ಪ ಸದೃಶಳಾದ ಆ ಸುಂದರಿಯನ್ನು ನೋಡಿ ತನ್ನ ಜನನಿಯೆಂದು ತಿಳಿಯಿತೋ ಏನೋ, ನಾವು ಗೊತ್ತಾಗಿ ಹೇಳಲಾರೆವು. ಹಾಲು ಕಾಯಿಸುತ್ತಿರುವಾಗ ಸೆಕೆ ತಗುಲಿ ಮಗುವು ಮತ್ತೊಂದು ತಡವೆ ಅತ್ತಿತು. ಅಳುವುದನ್ನು ಕೇಳುತ್ತಲೇ ಜೀವಾನಂದನು, ಎಲೆ ನಿವಿ, ಹಾಳಾದವಳೆ ಮಂಗ, ನಿನ್ನ ಹಾಲು ಇನ್ನು ಬಿಸಿಯಾಗಲಿಲ್ಲವೇ ಎಂದನು. ನಿಮಿಯು ಆಯಿತೆಂದು ಹೇಳಿ ಕಲ್ಲು ಮಡಕೆಯಲ್ಲಿ ಹಾಲು ತಂದಳು. ಜೀವಾನಂದನು ಕೃತ್ರಿಮ ಕೋಪವನ್ನು ತಾಳಿ, ನೋಡು, ಈ ಸುಡುವ ಹಾಲನ್ನು ನಿನ್ನ ಮೈ ಮೇಲೆ ಸುರಿದು ಬಿಡುತ್ತೇನೆ. ನಾನು ಹಾಲು ಕುಡಿಯುವೆನೆಂದು ತಿಳಿದೆಯಾ ನೀನು ಎಂದು ಕೇಳಿದ. ಆಗ ನಿಮಿ, ಹಾಗಿದ್ದರೆ ಹಾಲು ಯಾರಿಗೆ? ಜೀವಾನಂದ ಹೇಳುತ್ತಾನೆ, ಈ ಮಗು ಏನಾದರೂ ಕುಡಿಯುವುದೋ ಕೊಟ್ಟು ನೋಡು. ನಿಮಿ ಆ ಮಗುವನ್ನು ಮಡಿಲಿನಲ್ಲಿ ಮಲಗಿಸಿಕೊಂಡು ಒಳಲೆಯಿಂದ ಹಾಲು ಕುಡಿಸುವುದಕ್ಕೆ ಕೂತಳು. ಇದ್ದಕ್ಕಿದ್ದ ಹಾಗೆ ಅವಳ ಕಣ್ಣುಗಳಿಂದ
4 ತೊಟ್ಟು ನೀರು ತೊಟಕಿತು. ಅವಳಿಗೂ ಒಂದು ಮಗುವಿತ್ತು, ಅದು ಹೋಯಿತು. ಒಳಲೆ ಆ ಮಗುವಿನದಾಗಿತ್ತು. ಕೂಡಲೇ ನಿಮಿ ಕಣ್ಣೀರನ್ನು ಒರೆಸಿಕೊಂಡು ನಗು ನಗುತ್ತಾ ಜೀವಾನಂದನನ್ನು ನೋಡಿ, ಅಣ್ಣ, ಇದು ಯಾರ ಮಗುವಣ್ಣ ಎಂದು ಕೇಳಿದಳು. ನಿನಗೇತಕ್ಕೆ ಮೊಂಕುಮೋಳಿ, ಈ ಮಗುವನ್ನು ನನಗೆ ಕೊಡಲಾರೆಯ? ನೀನು ಮಗುವನ್ನು ತೆಗೆದುಕೊಂಡು ಏನು ಮಾಡುತ್ತೀಯ? ನಾನು ಮಗುವಿಗೆ ಹಾಲು ಹಾಕುತ್ತೇನೆ, ಎತ್ತಿಕೊಳ್ಳುತ್ತೇನೆ, ದೊಡ್ಡವಳನ್ನಾಗಿ ಮಾಡುತ್ತೇನೆ. ಹೀಗೆ ಹೇಳುತ್ತಿರುವಾಗ ಕಣ್ಣುಗಳಿಂದ ಪುನಃ ನೀರು ಸುರಿಯಿತು. ನಿಮಿ ಕೈಯಿಂದ ಕಣ್ಣೀರನ್ನು ಒರೆಸಿಕೊಂಡು ಪುನಃ ನಕ್ಕಳು. ನೀನು ಕಟ್ಟಿಕೊಂಡು ಏನು ಮಾಡುತ್ತೀ? ನಿನಗೆ ಇನ್ನೂ ಚಿಕ್ಕ ವಯಸ್ಸು, ಎಷ್ಟೋ ಗಂಡು ಹೆಣ್ಣು ಮಕ್ಕಳು ಆಗುತ್ತವೆ. ಆದರೆ ಆಗಲಿ, ಈಗ ಈ ಮಗುವನ್ನು ಕೊಡು, ಕೊಡದಿದ್ದರೆ ಸರಿ, ತೆಗೆದುಕೊಂಡು ಹೋಗು. ಜೀವಾನಂದ ಹೇಳುತ್ತಾನೆ, ಹಾಗಾಗುವುದಿಲ್ಲ. ತೆಗೆದುಕೊಂಡು ಹೋದರೆ ಸತ್ತು ಹೋಗುವುದು. ಸರಿ, ನಾನು ಮಧ್ಯೆ ಮಧ್ಯೆ ಬಂದು ನೋಡಿಕೊಂಡು ಹೋಗುತ್ತೇನೆ. ನೆನಪಿಟ್ಟುಕೋ, ಇದು ಕಾಯಿತ ಬ್ರಾಹ್ಮಣರ ಮಗು. ನಾನು ಹೋಗುತ್ತೇನೆ. ನಿಮಿ ಕೇಳುತ್ತಾಳೆ, ಇದೇನು ಅಣ್ಣ, ಊಟ ಮಾಡುವುದಿಲ್ಲವೇ? ಹೊತ್ತಾಗಿ ಹೋಗಿದೆ. ನನ್ನಾಣೆ, ಸ್ವಲ್ಪ ಏನಾದರೂ ತೆಗೆದುಕೊಂಡು ಹೋಗು. ಸ್ವಲ್ಪ ಇಲ್ಲದಿದ್ದರೆ ಹೆಚ್ಚೇ ತಿನ್ನುತ್ತೇನೆ. ಏನೋ ಆಣೆ ಇಟ್ಟು ಬಿಟ್ಟೆಯಲ್ಲ. ಸರಿ, ಹಾಗಾದರೆ ಏನಾದರೂ ಹಾಕು. ನಿಮಿ ಮಗುವನ್ನು ಎತ್ತಿಕೊಂಡು ಅಡಿಗೆ ಮನೆಗೆ ಹೋದಳು. ಒಳ್ಳೆ ಮಲ್ಲಿಗೆ ಮೊಗ್ಗಿನಂತಹ ಅನ್ನ, ಸೊಗಸಾದ ಬೇಳೆ ಹುಳಿ, ಇನ್ನೂ ಇತರ ವ್ಯಂಜನಗಳು ಮತ್ತು ಹಾಲು ಇದನ್ನೆಲ್ಲ ತಂದು ಜೀವಾನಂದನಿಗೆ ಬಡಿಸಿದಳು. ಜೀವಾನಂದನು ಊಟ ಮಾಡುತ್ತಾ, ತಂಗಿ, ನಿಮಿ ಕ್ಷಾಮವೆಂದು ಯಾರು ತಾನೇ ಹೇಳುವುದಕ್ಕಾದೀತು? ನಿನ್ನ ಮನೆಗೇನೋ ಇನ್ನೂ ಕ್ಷಾಮ ಕಾಲಿಡಲಿಲ್ಲ ಎಂದನು. ಆಗ ನಿಮಿ, ಕಾಲಿಡದೆ ಏನು ಅಣ್ಣ, ಬಹಳ ಕ್ಷಾಮ. ನಾವು ಇರುವವರು ಹಕ್ಕಿಗಳ ಹಾಗೆ ಇಬ್ಬರು. ಮನೆಯಲ್ಲಿ ಇರುವುದನ್ನು ಬಂದವರಿಗೆ ಕೊಟ್ಟು ನಾವು ಊಟ ಮಾಡುತ್ತೇವೆ. ನಮ್ಮ ಕಡೆ ಸ್ವಲ್ಪ ಮಳೆ ಆಯಿತು, ಗೊತ್ತಲ್ಲವೇ? ನೀನು ಹೇಳಿ ಹೋದ ಮೇಲೆ ವನದಲ್ಲಿ ಮಳೆ ಆಯಿತು. ನಮ್ಮ ಗದ್ದೆಗಳಲ್ಲಿ ಅಲ್ಪ ಸ್ವಲ್ಪ ಭತ್ತವಾಯಿತು. ಮಿಕ್ಕವರೆಲ್ಲ ನಗರಕ್ಕೆ ತೆಗೆದುಕೊಂಡು ಹೋಗಿ ಹಣದಾಶೆಗೆ ಮಾರಿಕೊಂಡರು. ನಾವು ಮಾತ್ರ ಮಾರಲಿಲ್ಲ, ಹಾಗೆ ಇಟ್ಟುಕೊಂಡೆವು. ಆಗ ಜೀವಾನಂದ ಕೇಳುತ್ತಾನೆ, ನಿಮ್ಮ ಅತ್ತಿಗೆಯಲ್ಲಿ? ನಿಮಿ ತಲೆಯನ್ನು ಬಗ್ಗಿಸಿಕೊಂಡು ಮೆಲ್ಲ ಮೆಲ್ಲಗೆ ಏನೋ 2-3 ಸೇರು ಅಕ್ಕಿ ತೆಗೆದುಕೊಂಡು ಹೋದಳು. ಅಕ್ಕಿ ಯಾರು ಕೊಟ್ಟಾರು? ಜೀವಾನಂದನ ಅದೃಷ್ಟದಲ್ಲಿ ಆ ಸಮಯದಲ್ಲಿ ಬಹಳ ದಿನಗಳಿಂದ ಇಂತಹ ಊಟ ಸಿಕ್ಕಿರಲಿಲ್ಲ. ಜೀವಾನಂದ ವೃಥಾ ಮಾತಿನಲ್ಲಿ ಹೊತ್ತು ಕಳೆಯುವುದು ಬಿಟ್ಟು ಗವನೆ ಸರಬರ ಶಬ್ದ ಮಾಡಿಕೊಂಡು ಕೆಲವು ನಿಮಿಷಗಳಲ್ಲಿಯೇ ಅನ್ನ ವ್ಯಂಜನಾದಿಗಳನ್ನು ಪೂರೈಸಿಬಿಟ್ಟನು. ಶ್ರೀಮತಿ ನಿಮಾಯಿ ಮಣಿಯು ತನಗೂ ತನ್ನ ಗಂಡನಿಗೆ ಆಗುವಷ್ಟು ಮಾತ್ರ ಅಡಿಗೆಯನ್ನು ಮಾಡಿದ್ದಳು. ಎಲೆಯಲ್ಲಿ ಎಲ್ಲ ಮುಗಿದು ಹೋದುದನ್ನು ನೋಡಿ ಏನೋ ತೋಚದೆ ಗಂಡನಿಗೆ ಇಟ್ಟಿದ್ದನ್ನೂ ತಂದು ಬಡಿಸಿದಳು. ಜೀವಾನಂದನು ಸಂಕೋಚ ಪಡದೆ ಅದನ್ನೂ ಸಹ ಉದರವೆಂಬ ದೊಡ್ಡ ಹಗೆವಿಗೆ ಹಾಕಿಬಿಟ್ಟನು. ಆಗ ನಿಮಾಯಿ ಮಣಿ, ಅಣ್ಣ, ಇನ್ನೇನಾದರೂ ತೆಗೆದುಕೊಳ್ಳುವೆಯಾ ಎಂದಳು. ಇನ್ನೇನಿದೆ? ನಿಮಾಯಿ ಮಣಿ ಹೇಳುತ್ತಾಳೆ, ಒಂದು ಒಳ್ಳೆ ಹಣ್ಣಾದ ಹಲಸಿನ ಹಣ್ಣು ಇದೆ ಎಂದು ಹೇಳಿ ಅದನ್ನು ತಂದಿಟ್ಟಳು. ವಿಶೇಷವೇನೋ ಹೇಳದೆ ಜೀವಾನಂದ ಗೋಸ್ವಾಮಿ ಹಲಸಿನ ಹಣ್ಣನ್ನು ಪೂರ್ತಿಯಾಗಿ ಆ ಧ್ವಂಸಪರಿಗೆ ಕಳುಹಿಸಿಬಿಟ್ಟನು. ಆಗ ನಿಮಾಯಿ ಮಣಿ ನಕ್ಕು, ಅಣ್ಣ, ಇನ್ನೇನೂ ಇಲ್ಲ ಎಂದಳು. ಆಗ ಅಣ್ಣನಾದ ಜೀವಾನಂದ ಹೇಳುತ್ತಾನೆ, ಸರಿ, ಹಾಗಾದರೆ ಹೋಗು, ಮತ್ತೊಂದು ದಿನ ಬಂದು ಊಟ ಮಾಡುತ್ತೇನೆ. ಕಡೆಗೆ ಕೈ ತೊಳೆಯುವುದಕ್ಕೆ ನೀರು ಕೊಟ್ಟಳು. ಕೈಗೆ ನೀರು ಹಾಕುತ್ತಿರುವಾಗ ನಿಮಾಯಿ ಮಣಿ, ಅಣ್ಣ, ನಾನೊಂದು ಮಾತು ಹೇಳುತ್ತೇನೆ, ನಡೆಸುವೆಯಾ ಎಂದಳು. ಏನು ಮಾತು? ನನ್ನ ಮೇಲೆ ಆಣೆ ಇಡು. ಸರಿ, ಏನದು ಹೇಳೆ ಮಂಗ. ನಡೆಸುತ್ತೀಯಾ? ಏನೋ ಮೊದಲು ಹೇಳು. ನೀನು ಆಣೆ ತೆಗೆದುಕೋ, ನಾನು ನಿನ್ನ ಕಾಲಿಗೆ ಬೀಳುತ್ತೇನೆ. ಸರಿ, ಆಣೆಯೂ ಆಯಿತು, ಕಾಲಿಗೂ ಬೀಳು. ಆದರೆ ಮೊದಲು ಏನದು ಹೇಳು. ಆಗ ನಿಮಾಯಿ ಮಣಿಯು ಒಂದು ಕೈಯಲ್ಲಿ ಮತ್ತೊಂದು ಕೈಯ ಬೆರಳುಗಳನ್ನು ಇಟ್ಟುಕೊಂಡು ಕುತ್ತಿಗೆ ಸೊಟ್ಟ ಮಾಡಿಕೊಂಡು ಆ ಬೆರಳುಗಳನ್ನು ನೋಡಿ ಮುಖವೆತ್ತಿ ಜೀವಾನಂದನನ್ನು ನೋಡಿ ನೆಲದ ಮೇಲೆ ದೃಷ್ಟಿಸಿ ನೋಡಿ ಕಡೆಗೆ ಮುಖವನ್ನೆತ್ತಿ ಬಾಯಿ ಬಿಟ್ಟು,
ಒಂದು ತಡವೇ ಅತ್ತಿಗೆಯನ್ನು ಕರೆಯಲ ಎಂದಳು. ಜೀವಾನಂದನು ಶೀನುವುದಕ್ಕೆ ನೆಟ್ಟಗೆ ಎದ್ದು ನಿಮಾಯಿಮಣಿಯನ್ನು ಹೊಡೆಯುವವನ ಹಾಗೆ ಉದ್ಯುತನಾಗಿ, ನನ್ನ ಹೆಂಡತಿಯನ್ನು ಪುನಃ ನನಗೆ ಕೊಟ್ಟರೆ ನೀನು ಇಂದ ಇಟ್ಟ ಅನ್ನವನ್ನು ನಿನಗೆ ಹಿಂದಿರುಗಿಸುವೆನು. ನೀನು ಶುದ್ಧ ಹುಚ್ಚಿ, ನಿನ್ನ ಮುಖವೋ ನೀನು ಹೇಳಬಾರದ್ದನ್ನೇ ನನಗೆ ಹೇಳುತ್ತೀ ಎಂದನು. ನಿಮಿಯು, ಹಾಗೇ ಆಗಲಿ, ನಾನೇ ಹುಚ್ಚು, ನನ್ನದು ಕೆಟ್ಟ ಬಾಯಿ, ಅತ್ತಿಗೆಯನ್ನು ಒಂದು ತಡವೇ ಕರೆಯಲೇ ಎಂದಳು. ನೋಡು, ನಾನು ಹೊರಟೆ ಎನ್ನುತ್ತಾ ಜೀವಾನಂದ ಬಾಗಿಲ ಕಡೆಗೆ ಹೋದನು. ನಿಮಾಯಿ ಕೂಡಲೇ ಹೋಗಿ ಬಾಗಿಲು ಹಾಕಿ ಬಾಗಿಲಿಗೆ ಅಡ್ಡವಾಗಿ ನಿಂತು, ಮೊದಲು ನನ್ನನ್ನು ಕೊಂದು ಮುಂದೆ ಹೋಗಬೇಕು, ಅತ್ತಿಗೆಯನ್ನು ನೋಡದೆ ನೀನು ಹೊರಗೆ ಹೋಗಲಾರೆ ಎಂದಳು. ನೋಡು, ಜೀವಾನಂದ ಹೇಳುತ್ತಿದ್ದಾನೆ, ನಾನು ಎಷ್ಟು ಜನರನ್ನು ಕೊಂದು ಹಾಕಿದ್ದೇನೋ ಅದು ನಿನಗೆ ತಿಳಿದಿದೆಯೇ? ನಿಮಾಯಿ ಅದನ್ನು ಕೇಳಿ ಕೋಪಗೊಂಡು, ಬಹಳ ಕೀರ್ತಿ ಬಂದ ಹಾಗಾಯಿತು. ಹೆಂಡರನ್ನು ಪರಿತ್ಯಾಗ ಮಾಡುವುದು, ಕಂಡ ಜನರನ್ನು ಕೊಲ್ಲುವುದು, ನಾನು ನಿನಗೆ ಅಂಜಬೇಕು. ನೀನು ಯಾವ ತಂದೆಯ ಮಗನೋ ನಾನು ಅದೇ ತಂದೆಗೆ ಮಗಳು. ಜನಗಳನ್ನು ಕೊಲ್ಲುವುದೇ ನಿನಗೊಂದು ಹೆಮ್ಮೆಯಾಗಿದ್ದರೆ ನನ್ನನ್ನು ಕೊಲ್ಲುವುದು ಬಡಾಯಿಯೇ ಹೋದಾಯಿತು ಎಂದಳು. ಜೀವಾನಂದನು ನಕ್ಕು, ಸರಿ, ಹಾಗಾದರೆ ಕರೆದುಕೊಂಡು ಬಾ, ಯಾವ ಪಾಪಿಷ್ಠಳನ್ನು ಕರೆತರುವೆಯೋ ಬಾ, ಬರಲಿ. ಆದರೆ ಇಂತಹ ಮಾತು ಇನ್ನೊಂದು ಸಲ ಹೇಳಿದರೆ ನಿನಗೆ ತಿಳಿಸದೆ ಅವಳಿಗೆ ತಲೆ ಬೋಳಿಸಿ ಕೆಸರು ಬಳೆದು ಕತ್ತೆಯ ಮೇಲೆ ಹಿಂದು ಮುಖವಾಗಿ ಸವಾರಿ ಮಾಡಿಸಿ ಗಡಿಪಾರು ಮಾಡಿಬಿಡುತ್ತೇನೆ ಎಂದನು. ನಿಮಿಯ ಮನಸ್ಸಿನಲ್ಲಿ ನಾನೂ ಅದಕ್ಕೆ ಇರುವುದೆಂದುಕೊಂಡು ನಗು ನಗುತ್ತಾ ಹೊರಗೆ ಹೋದಳು. ಹತ್ತಿರದಲ್ಲಿದ್ದ ಒಂದು ಹುಲ್ಲು ಗುಡಿಸಲಿಗೆ ಹೋದಳು. ಕುಟೀರದಲ್ಲಿ ಹರುಕು ಚಿಂದಿ ಬಟ್ಟೆಯನ್ನುಟ್ಟು ಬಾಚಿಕೊಳ್ಳದೆ ತಲೆಗೂದಲು ಕೆದರಿದ್ದ ಒಬ್ಬ ಹೆಂಗಸು ರಾಟಿಯಲ್ಲಿ ನೂಲು ಮಾಡಿಕೊಂಡು ಕುಳಿತಿದ್ದಳು. ನಿಮಾಯಿಮಣಿಯು ಹೋಗಿ, ಅತ್ತಿಗೆ ಅತ್ತಿಗೆ, ಬೇಗ ಏಳು ಎಂದಳು. ಏನಿದು ಬೇಗ? ಅಳಿಯಂದಿರು ನಿನ್ನನ್ನು ಹೊಡೆದರೇನು? ಗಾಯಕ್ಕೆ ಎಣ್ಣೆ ಹಾಕಬೇಕೇ ಎಂದಳು. ಸ್ವಲ್ಪ ಹಾಗೆ, ಹೌದು, ಎಣ್ಣೆ ಇದೆಯಾ ಮನೆಯಲ್ಲಿ? ಆ ಹೆಂಗಸು ಎಣ್ಣೆ ಕುಡಿಕೆಯನ್ನು ತೆಗೆದಿಟ್ಟಳು. ನಿಮಾಯಿಮಣಿ ಕುಡಿಕೆಯಿಂದ ಜಾಗ್ರತೆಯಾಗಿ ಬೆರಳುಗಳಿಂದ ಎಣ್ಣೆ ತೆಗೆದುಕೊಂಡು ಆ ಹೆಂಗಸಿನ ತಲೆಗೂದಲಿಗೆ ಸವರಿ ಅವಸರದಲ್ಲಿ ಬಾಚಿ ಹೆರಳು ಹಾಕಿದಳು. ಅನಂತರ ಅವಳ ಬೆನ್ನ ಮೇಲೆ ಒಂದು ಪೆಟ್ಟು ಕೊಟ್ಟು, ನಿನ್ನ ಆ ಹೊಸ ಸೀರೆ ಎಲ್ಲಿದೆ ಹೇಳೆಂದಳು. ಅದಕ್ಕವಳು ಆಶ್ಚರ್ಯಪಟ್ಟು, ಇದೇನೇ, ನಿನಗೇನು ಬಂತು, ಸಾಕು ಬಿಡೆಂದಳು. ನಿಮಾಯಿ ತಿರುಗಿ ಒಂದು ಏಟು ಹಾಕಿ, ನಿನ್ನ ಹೊಸ ಸೀರೆಯನ್ನು ತೆಗಿ ಎಂದಳು. ತಮಾಷೆಗೆ ಆ ಹೆಂಗಸು ಸೀರೆಯನ್ನು ಹೊರಗೆ ತೆಗೆದಳು. ಇಷ್ಟು ಕಷ್ಟದಲ್ಲಿದ್ದರೂ ತಮಾಷೆ ಮಾಡುವ ವೃತ್ತಿಯು ಅವಳ ಹೃದಯದಲ್ಲಿ ಲುಪ್ತವಾಗಿ ಹೋಗಿರಲಿಲ್ಲ. ನವೀನ ಯೌವನ, ಗುಲ್ಲ ಕಮಲ ತುಲ್ಯವಾದ ಅವಳ ನವ ವಯಸ್ಸಿನ ಸೌಂದರ್ಯ, ಎಣ್ಣೆ ಇಲ್ಲ, ಉಡುಪು ಇಲ್ಲ, ಆದರೂ ಆ ಸೌಂದರ್ಯವು ಪ್ರದೀಪ್ತವಾಗಿತ್ತು. ಅನನುಮೇಯ ಸೌಂದರ್ಯವು ಆ ಶತಗ್ರಂಥಿಯುಕ್ತವಾದ ವಸನದ ಮಧ್ಯದಲ್ಲಿಯೂ ಪ್ರಕಾಶವಾಗಿ ಪ್ರಸ್ಫುಟಿತವಾಗಿತ್ತು. ವರ್ಣದಲ್ಲಿ ಶ್ಯಾಮಾಂಗಿ, ಕಪ್ಪು ಬಣ್ಣ, ನಯನದಲ್ಲಿ ಕಟಾಕ್ಷ, ಅಧರದಲ್ಲಿ ಹಾಸ್ಯ, ಹೃದಯದಲ್ಲಿ ಧೈರ್ಯ. ಆಹಾರವಿಲ್ಲ, ಆದರೂ ಶರೀರವು ಲಾವಣ್ಯಮಯವಾಗಿತ್ತು. ಸರಿಯಾದ ಉಡುಪೂ ಇಲ್ಲ, ಸೌಂದರ್ಯವು ಸಂಪೂರ್ಣವಾಗಿ ಅಭಿವ್ಯಕ್ತವಾಗಿತ್ತು. ಹೇಗೆ ಮೇಘ ಮಧ್ಯದಲ್ಲಿ ಮಿಂಚೋ ಹಾಗೆ ಮನೋಮಧ್ಯದಲ್ಲಿ ಪ್ರತಿಭೆಯೋ, ಹೇಗೆ ಜಗತ್ತಿನ ಶಬ್ದ ಮಧ್ಯದಲ್ಲಿ ಸಂಗೀತವೋ, ಹೇಗೆ ಮರಣದೊಳಗೆ ಸುಖವೋ, ಹಾಗೆ ಆ ರೂಪರ್ವಚನೀಯವಾದ ಮಾಧುರ್ಯ, ಅನಿರ್ವಚನೀಯವಾದ ಉನ್ನತ ಭಾವ, ಅನಿರ್ವಚನೀಯವಾದ ಪ್ರೇಮ, ಅನಿರ್ವಚನೀಯವಾದ ಭಕ್ತಿ. ಅವಳು ನಗುತ್ತಾ ತನ್ನಲ್ಲೇ ಆ ನಗುವನ್ನು ಯಾರೂ ಕಾಣರು. ಆ ಹೊಸ ಸೀರೆಯನ್ನು ತೆಗೆದು, ಏನೇ ನಿಮಿ, ಏನಾಗಬೇಕಮ್ಮ ಎಂದಳು. ನಿಮಿ ಕೂಡಲೇ ಸೀರೆಯನ್ನು ಉಟ್ಟುಕೋ ಎಂದಳು. ಅವಳು ತಾನುಟ್ಟು ಏನಾಗಬೇಕು ಎಂದು ಕೇಳಿದಳು. ಆಗ ನಿಮಾಯಿಯು ಅವಳ ಕಮನೀಯವಾದ ಕಂಠದೇಶದಲ್ಲಿ ತನ್ನ ಕಮನೀಯವಾದ ಬಾಹುವನ್ನು ಹಾಕಿ, ಅಂದರೆ ಅವಳ ಕೊರಳ ಸುತ್ತ ತನ್ನ ಬಾಹುಗಳನ್ನು ತೋಳಿನಿಂದ ಅವಳನ್ನು ತಬ್ಬಿಕೊಂಡು, ಅಣ್ಣ ಬಂದಿದ್ದಾನೆ, ನಿನ್ನನ್ನು ಬರಹೇಳಿದನೆಂದಳು. ಅವಳು ಕೂಡಲೇ, ನನ್ನನ್ನು ಬರುವ ಹಾಗೆ ಹೇಳಿದರೆ ಅದಕ್ಕೆ ಈ ಹೊಸ ಸೀರೆ, ಈ ಅಲಂಕಾರವೆಲ್ಲ, ಹೀಗೆ ಇದ್ದ ಹಾಗೆ ಏತಕ್ಕೆ ಹೋಗಕೊಡೋದು ಹೇಳು ಎಂದಳು. ನಿಮಾಯಿಮಣಿಯು ಸ್ವಲ್ಪ ತಳ್ಳಿದ್ದರ ಮೇಲೆ
ಅವಳು ನಿಮಾಯಿಮಣಿಯ ಹೆಗಲಿನ ಮೇಲೆ ಕೈ ಹಾಕಿಕೊಂಡು ಕುಟೀರದಿಂದ ಇಬ್ಬರೂ ಹೊರಟು, ನಡೆ, ಇದೇ ಹರಕು ಬಟ್ಟೆ ಸಾಕು, ಇದರಿಂದಲೇ ನೋಡಿ ಬರೋಣವೆಂದಳು. ಬಟ್ಟೆಯನ್ನು ಬದಲಾಯಿಸದೆ ಇಬ್ಬರೂ ನಿಮಾಯಿಯ ಮನೆಯ ಬಾಗಿಲವರೆಗೆ ಬಂದು ಅವಳು ಒಳಗೆ ಹೋಗುತ್ತಲೇ ನಿಮಾಯಿಮಣಿಯು ಹೊರಗಿನಿಂದ ಬಾಗಲೆಳೆದು ಹಾಕಿಕೊಂಡು ತಾನು ಹೊರಗೆಯೇ ನಿಲ್ಲುತ್ತಾಳೆ. ಮನೆಯೊಳಗೆ ಜೀವಾನಂದ ಮತ್ತು ಆತನ ಪತ್ನಿ, ಅಂದರೆ ಆ ನಿಮಾಯಿಮಣಿಯ ಅತ್ತಿಗೆ. ಜೀವಾನಂದ ಸನ್ಯಾಸಿಯಾಗಿದ್ದಾನೆ, ಹೆಂಡತಿಯ ಮುಖ ನೋಡುವಂತೆಯೇ ಇಲ್ಲ.